ಎಲ್ರಿಗೂ ನಮಸ್ಕಾರ. ಒಂದು ಪ್ರಶ್ನೆ. ಇಡೀ ಜಗತ್ತನ್ನೇ ಕತ್ತಲು ಆವರಿಸಿದಾಗ ಅದನ್ನ ಒಂದು ಸಣ್ಣ ದೀಪ ಎದುರಿಸೋಕ್ ಸಾಧ್ಯನಾ? ಕೇಳೋಕೆ ಅಸಾಧ್ಯ ಅನ್ಸುತ್ತೆ ಅಲ್ವಾ? ಆದ್ರೆ ಎಷ್ಟೇ ಚಿಕ್ಕದಾಗಿದ್ರೂ ಸರಿ, ಧೈರ್ಯ ಮತ್ತು ಸಮರ್ಪಣೆ ಇದ್ರೆ ಎಂಥ ಅದ್ಭುತ ಆಗ್ಬೋದು ಅಂತ ತಿಳಿಸೋ ಒಂದು ಸುಂದರ ಕಥೆ ಇದು. ಬನ್ನಿ, ಈ ದೀಪದ ಭರವಸೆಯ ಬಗ್ಗೆ ತಿಳ್ಕೊಳ್ಳೋಣ. ಈ ಕಥೆಯನ್ನ ನಾವು ಗಾಯತ್ರಿ ಪರಿವಾರದ ಸಚಿತ್ರ ಬಾಲಕಥೆಗಳು ಅನ್ನೋ ಸಂಗ್ರಹದಿಂದ ತಗೊಂಡಿದ್ದೀವಿ. ಕಥೆ ಕೇಳೋಕೆ ತುಂಬಾ ಸರಳ ಅನ್ಸಿದ್ರೂ ಇದರಲ್ಲಿರೋ ಪಾಠಗಳಿದೆಯಲ್ಲ, ಅದು ತಲೆಮಾರುಗಳು ಕಳೆದ್ರೂ ಅನ್ವಯ ಆಗತ್ತೆ. ಹೌದು, ಈ ಕಥೆ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆ ಹತ್ರ ಕರ್ಕೊಂಡು ಹೋಗುತ್ತೆ. ಒಂದು ಪುಟ್ಟ ಬೆಳಕಿನ ಕಿಡಿ ಇಡೀ ಜಗತ್ತನ್ನೇ ಆವರಿಸೋ ಕತ್ತಲಿಗೆ ನಿಜವಾಗ್ಲೂ ಸವಾಲ್ ಹಾಕೋಕ್ ಆಗತ್ತಾ? ಈ ಒಂದೇ ಪ್ರಶ್ನೆಯ ಸುತ್ತ ನೋಡಿ ಇಡೀ ಕಥೆನೇ ಹೆಣೆದುಕೊಂಡಿದೆ. ಹಾಗಾದ್ರೆ ಕಥೆ ಎಲ್ಲಿಂದ ಶುರುವಾಗುತ್ತೆ? ಒಂದು ನಾಟಕೀಯ ಸಂಧ್ಯಾಕಾಲದಿಂದ. ಅಂದ್ರೆ ಹಗಲು ಮುಗಿದು ನಿಧಾನವಾಗಿ ರಾತ್ರಿಯ ಕತ್ತಲು ಇಡೀ ಜಗತ್ತಿನ ಆವರಿಸಕ್ಕೆ ಶುರು ಮಾಡೋ ಆ ಒಂದು ಕ್ಷಣ ಇದೆಯಲ್ಲ, ಅಲ್ಲಿಂದ. ದಿನವಿಡೀ ತನ್ನ ತೇಜಸ್ಸಿನಿಂದ ಇಡೀ ಜಗತ್ತನ್ನೇ ಬೆಳಗಿದ ಆ ಭವ್ಯ ಸೂರ್ಯ ಈಗ ತನ್ನ ಪಯಣದ ಕೊನೆಯಲ್ಲಿದ್ದ. ಅವನ ಆ ಚಿನ್ನದ ಬಣ್ಣದ ಕಿರಣಗಳು ನಿಧಾನಕ್ಕೆ ಮಸುಕಾಗ್ತಿತ್ತು, ಸಂಜೆಯ ಸುಂದರ ಬಣ್ಣಗಳಿಗೆ ಜಾಗ ಮಾಡಿಕೊಡ್ತಾ ಇತ್ತು. ಸೂರ್ಯನ ಬೆಳಕು ಕಮ್ಮಿಯಾಗ್ತಿದ್ದ ಹಾಗೇನೇ ಕತ್ತಲು ಒಂದು ದೊಡ್ಡ ನೆರಳಿನ ಥರ ಎಲ್ಲವನ್ನೂ ತನ್ನೊಳಗೆ ಸೇರ್ಸ್ಕೊಳ್ಳೋಕೆ ಮುಂದಾಯಿತು. ಇಡೀ ಜಗತ್ತೇ ಮೌನವಾಗಿ ಈ ಕತ್ತಲಿನ ಸಾಮ್ರಾಜ್ಯಕ್ಕೆ ಶರಣಾಗ್ತಿದೆಯಾ ಅನ್ನೋ ಹಾಗೆ ಕಾಣ್ತಾ ಇತ್ತು. ಹೀಗೆ ಕತ್ತಲು ದಟ್ಟ ಆಗ್ತಿದ್ದಂತೆ ಎಲ್ಲರೂ ಇನ್ನೇನು ಕೈಚೆಲ್ಲಿದ್ರು ಅನ್ನೋ ಆ ಕ್ಷಣದಲ್ಲಿ ಯಾರು ಊಹಿಸದ ಒಬ್ಬ ಹೀರೋ, ಒಬ್ಬ ಅಸಂಭವ ನಾಯಕ ಮುಂದೆ ಬರ್ತಾನೆ. ಇಲ್ಲಿರೋ ದೃಶ್ಯವನ್ನೊಮ್ಮೆ ನೋಡಿ, ಅದೇ ಒಂದು ಕಥೆ ಹೇಳುತ್ತೆ. ಒಂದ್ ಕಡೆ ತನ್ನ ಶಕ್ತಿಯನ್ನೆಲ್ಲ ಕಳ್ಕೊಂಡು ಹೊರಟು ನಿಂತಿರೋ ಆ ದೊಡ್ಡ ಸೂರ್ಯ, ಇನ್ನೊಂದ್ ಕಡೆ ಆಗ ತಾನಿದ್ದೀನಿ ಅಂತ ತೋರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರೋ ಒಂದು ಪುಟ್ಟ ಮಿನುಗುವ ದೀಪ. ಅಬ್ಬಾ, ಇವೆರಡರ ಮಧ್ಯ ಅಜಗಾಜಾಂತರ ವ್ಯತ್ಯಾಸ ಅಲ್ವಾ? ಸರಿಯಾಗಿ ಆ ಕ್ಷಣದಲ್ಲೇ ಆ ಪುಟ್ಟ ದೀಪ ಸೂರ್ಯನಿಗೆ ತುಂಬಾನೇ ಧೈರ್ಯದಿಂದ ಹೇಳುತ್ತೆ, ದೇವರೇ, ನೀವು ಖುಷಿಯಿಂದ ಹೋಗಿ, ರಾತ್ರಿಯ ಕತ್ತಲಲ್ಲಿ ನಾನು ನಿರಂತರವಾಗಿ ಉರಿಯೋ ನನ್ನ ವ್ರತವನ್ನ ಮುರಿಯೋದಿಲ್ಲ. ನೋಡಿ, ಅದರ ದೇಹ ಚಿಕ್ಕದಿರಬಹುದು, ಆದರೆ ಆ ಮಾತುಗಳಲ್ಲಿದ್ದ ಸಂಕಲ್ಪ ಇದೆಯಲ್ಲ, ಅದು ಬೆಟ್ಟದಷ್ಟು ದೃಢವಾಗಿತ್ತು. ಹಾಗಾದ್ರೆ ಇಂಥ ಒಂದು ದಿಟ್ಟು ಮಾತನ್ನ ಕೇಳಿದ ಆ ಮಹಾನ್ ಸೂರ್ಯದೇವ ಏನ್ ಮಾಡಿರ್ಬೋದು? ಅವನ ರಿಯಾಕ್ಷನ್ ಹೇಗಿತ್ತು ಅಂತೀರಾ? ಸೂರ್ಯದೇವನಿಗೆ ಇಷ್ಟವಾಗಿದ್ದು ಆ ದೀಪದ ಬೆಳಕಲ್ಲ, ಬದಲಿಗೆ ಅದರೊಳಗಿದ್ದ ಆ ಅಚಲವಾದ ಸಂಕಲ್ಪ, ಆ ಸಣ್ಣ ಜ್ವಾಲೆಯ ಹಿಂದಿದ್ದ ಆ ದೊಡ್ಡ ಧೈರ್ಯವನ್ನ ನೋಡಿ ಅವನು ಮನಸ್ಸಾರೆ ಮೆಚ್ಚಿಕೊಂಡ. ಈ ಜಗತ್ತನ್ನ ಒಬ್ಬ ಸಮರ್ಪಿತ ರಕ್ಷಕನ ಕೈಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಭರವಸೆ ಬಂತು ಅವನಿಗೆ. ಆ ಒಂದು ಭರವಸೆಯೊಂದಿಗೆ ಸೂರ್ಯನು ಶಾಂತವಾಗಿ ಅಸ್ತಮಿಸಿದ. ಹೌದು, ಆ ದೀಪದ ಮಾತು ಅವನಿಗೆ ಸಮಾಧಾನ ಕೊಟ್ಟಿತ್ತು. ಸರಿ, ಈ ಕಥೆ ಕೇವಲ ಸೂರ್ಯ ಮತ್ತೆ ದೀಪಕ್ಕೆ ಮಾತ್ರ ಸೀಮಿತ ಅಲ್ಲ. ಇದರೊಳಗೊಂದು ತುಂಬಾನೇ ಆಳವಾದ ಪಾಠ ಇದೆ. ಅದು ನಮ್ಮೆಲ್ಲರ ಜೀವನಕ್ಕೂ ಬೆಳಕು ಕೊಡಬಲ್ಲದು. ಹಾಗಾದ್ರೆ ಏನದು ಪಾಠ? ಈ ಕಥೆಯ ಸಾರಾಂಶವನ್ನ ನಾವು 3 ಸಿಂಪಲ್ ಸ್ಟೆಪ್ಸಲ್ಲಿ ಅರ್ಥ ಮಾಡ್ಕೋಬೋದು. ಮೊದಲನೇದಾಗಿ, ಎಲ್ಲವೂ ಶುರುವಾಗೋದು ಒಂದು ಸಣ್ಣ ಪ್ರಯತ್ನದಿಂದ. ಎರಡನೇದಾಗಿ, ಆ ಪ್ರಯತ್ನಕ್ಕೆ ನಿಜವಾದ ಶಕ್ತಿ ಬರೋದು ನಮ್ಮ ಪ್ರಾಮಾಣಿಕ ಭಾವನೆಯಿಂದ, ಅಂದ್ರೆ ನಮ್ಮ ಸಂಕಲ್ಪದಿಂದ. ಕೊನೆಗೆ ಇವೆರಡೂ ಸೇರಿದಾಗ ಏನಾಗುತ್ತೆ ಗೊತ್ತಾ? ಅದರ ಪರಿಣಾಮ ಶಾಶ್ವತವಾಗಿ ಉಳಿಯುತ್ತೆ, ತಲೆಮಾರುಗಳ ಕಾಲ ಜನರಿಗೆ ಸ್ಫೂರ್ತಿ ಕೊಡುತ್ತೆ. ಒಂದ್ ವಿಷಯ ನೆನಪಲ್ಲಿರ್ಲಿ, ನಾವು ಮಾಡೋ ಕೆಲಸ ಎಷ್ಟು ದೊಡ್ಡದು ಅನ್ನೋದಕ್ಕಿಂತ ಅದನ್ನ ನಾವು ಯಾವ ಮನಸ್ಸಿನಿಂದ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ. ಒಂದು ಪ್ರಾಮಾಣಿಕವಾದ ಭಾವನೆ ಇದೆಯಲ್ಲ, ಅದು ಸಣ್ಣ ಕೆಲಸಕ್ಕೂ ದೊಡ್ಡ ಶಕ್ತಿಯನ್ನು ತಂದುಕೊಡುತ್ತೆ. ಸೊ, ಕಥೆಯ ನೀತಿ ತುಂಬಾ ಸ್ಪಷ್ಟವಾಗಿದೆ. ಕತ್ತಲನ್ನ ದೂರ ಮಾಡಕ್ಕೆ ನಾವು ಹಚ್ಚೋ ಒಂದು ಸಣ್ಣ ಹಣತೆ ಕೂಡ ತುಂಬಾನೇ ಅಮೂಲ್ಯ. ಹಾಗೇನೆ ಕೆಟ್ಟದ್ದನ್ನ ವಿರೋಧಿಸೋ ನಮ್ಮ ಪ್ರತಿಯೊಂದು ಸಣ್ಣ ಪ್ರಯತ್ನಕ್ಕೂ ಒಂದು ಗೌರವ ಇದ್ದೇ ಇರುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಈ ಪುಟ್ಟ ದೀಪದ ಕಥೆಯಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠಗಳು ಯಾವುದು? ಬನ್ನಿ, ಕೊನೆಯದಾಗಿ ಅದನ್ನು ಒಮ್ಮೆ ನೋಡ್ಬಿಡೋಣ. ನೋಡಿ, ಈ ಕಥೆ ನಮಗೆ ಕಲಿಸೋದು ಇದನ್ನೇ. ಮೊದಲನೇದಾಗಿ, ಧೈರ್ಯಕ್ಕೆ ಸೈಜ್ ಮುಖ್ಯ ಅಲ್ಲ, ಅದಕ್ಕೆ ಬೇಕಾಗಿರೋದು ಒಂದು ಬಲವಾದ ಇಚ್ಛಾಶಕ್ತಿ. ಎರಡನೇದಾಗಿ, ಅಂಥ ಪ್ರಾಮಾಣಿಕವಾದ ಸಮರ್ಪಣೆ ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗುತ್ತೆ. ಮತ್ತೆ ಎಂಥ ಕತ್ತಲಲ್ಲೇ ಆಗ್ಲಿ, ಒಂದು ಸಣ್ಣ ಬೆಳಕಿನ ಕಿಡಿ ಕೂಡ ಭರವಸೆಯ ಒಂದು ದೊಡ್ಡ ಸಂಕೇತ ಆಗ್ಬೋದು. ಈ ಕಥೆಯ ಮೂಲ ಪಠ್ಯದಲ್ಲಿ ಒಂದು ಅದ್ಭುತವಾದ ಮಾತು ಬರುತ್ತೆ. ಅದು ಹೇಳುತ್ತೆ, ದೇವರ ಕಾರ್ಯಗಳಲ್ಲಿ ನಮ್ಮ ಸಣ್ಣ ಸಣ್ಣ ಕೊಡುಗೆಗಳು ಸೇರ್ಕೊಂಡೇ ಯುಗಯುಗಗಳ ಕಾಲ ಜನ ನೆನ್ಪಿಟ್ಕೊಳ್ಳೋ ಥರದ ಒಂದು ಮಹಾನ್ ಕಾರ್ಯವನ್ನ ಮಾಡಿ ತೋರಿಸುತ್ತೆ ಅಂತ. ಈ ಮಾತು ಎಷ್ಟು ಸುಂದರವಾಗಿ ಹೇಳುತ್ತಲ್ವಾ? ನಮ್ಮ ಸಣ್ಣ ಪ್ರಯತ್ನಗಳು ಕೂಡ ಹೇಗೆ ಒಂದು ದೊಡ್ಡ ಶಾಶ್ವತ ಪರಂಪರೆಯ ಭಾಗ ಆಗ್ಬೋದು ಅಂತ. ಹಾಗಾದ್ರೆ ಈ ಕಥೆಯಿಂದ ಸ್ಫೂರ್ತಿ ತಗೊಂಡು
ನಾವೆಲ್ಲರೂ ನಮ್ಮನ್ನಾವೇ ಕೇಳ್ಕೋಬೇಕಾದ ಪ್ರಶ್ನೆ ಇದು. ನಮ್ಮ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸುತ್ತಮುತ್ತ ಇರೋ ಯಾವ ಕತ್ತಲನ್ನ ದೂರ ಮಾಡಬಹುದು? ಯೋಚಿಸಿ.